ಯಾಕೆ ರೋಸ್ ಅಂತೀಯ ಜೋರೇನೋ ಪಾಪ ಅದು ಹೆಣ್ಮಕ್ಳು ಕೂಡ ಕೊಡಲ್ಲ. ಜೈ ಬಾಬಾಗೆ. ಬಾರಮ್ಮ ನೀನು ಒಂದು ಅಡಿಯ ಬಾ. ಬಾಬಾಜಿ ಬಾರಮ್ಮ ತಾಯಿ ಬಾ ಬಾ. ಎಲ್ಲಿ ಹೇಳಿ ಹಾಕಿದ್ರ ಪುಟ್ಟ ಬರ್ಲಿ ಪುಟ್ಟ ಜೋರಾಗಿ ಬರ್ಲಿ ಪುಟ್ಟಿವೆ ಜೋರಾಗೆ ಎತ್ತರ ಅಲ್ಲಿ ಎತ್ತರ ಪುಟ್ಟ जनन मरण भय दुख निवारी सतत भक्त जना हृदय विगारी संत सद्गुरुवर दीन दयाळो राधा स्वामी संत सद्गुरुवर सहस्रदळ पद्मासन शोभित सुंदर सुरत सुनाद निनादित राघव प्रार्थित चरण सदारत रक्षतु गुरुवरा संत सद्गुरुवरा दीन दयाळो राधा स्वामी संत सद्गुरुवरा. वचन सुवान वचन बुल्ला ने गलड़िया एक अल्लाह अल्लाह दी गल कुछ काल कुछ रौला पाया आलमा कुछ कागजा पाया जल. ಪಂಜಾಬದಲ್ಲಿ ಒಬ್ಬರು ಬುಲ್ಲಾ ಸಾಹೇಬ್ರಂತಾಗ್ಯಾರ. ಇದು ಶುದ್ಧ ಪಂಜಾಬಿದಲ್ಲಿ ಅದು. ಇದು ಸಾಧಾರಣ ಹಿಂದಿ ಬರೋರಿಗೂ ಇದು ಗೊತ್ತಾಗಲಾರದು. ಯಾಕಂದರೆ ಪಂಜಾಬಿ ಭಾಷೆಯಲ್ಲಿ ಗ್ರಂಥ ಸಾಹಿಬನೂ ಅದ. ಆ ಗ್ರಂಥ ಸಾಹಿಬದಲ್ಲಿ ಸರಳ ಅದರಲ್ಲಿ ಹಿಂದಿ ಬರೋರಿಗೆ ಗೊತ್ತಾಗ್ತದೆ. ಬಾಕಿ ಇದೇನದಂದರೆ ಪಂಜಾಬಿ ದೇಶಿ ಭಾಷೆಯಲ್ಲಿ ಹೇಳ್ಯಾರ. ಅಂದರೆ ಇವರು ಮಹಾ ಮಸ್ತರಾದವರು. ಅಲ್ಲಿ ಹಿಂದೂ ಮತ್ತು ಮುಸ್ಲಿಮಿನ ಇವು ಎರಡೂ ದೀನ ಮತ್ತು ದುನಿಯಾದವರಲ್ಲ, ಧರ್ಮದವರಲ್ಲ. ಕೇವಲ ಪರಮಾತ್ಮನಲ್ಲಿ ಐಕ್ಯ ಹೊಂದಿದಂತಹ ಮಸ್ತ್ ಜನರು. ಅವರೇನಂತಾರೆ, ಈ ಪ್ರಪಂಚದಲ್ಲಿ ಮಾತಿಗೆ ಮೂಲ ಯಾವುದು? ಎಲ್ಲ ಮಾತಿಗೆ ಮೂಲವಾದದ್ದು ಯಾವುದು ಅಂದರೆ ಒಂದು ಪರಮಾತ್ಮನ ನಾಮ ಮತ್ತು ಮಾತ. ಮತ್ತು ಬಾಕಿ ಮಾತು ಅವೆಲ್ಲ ಮಾತುಗಳೇ ಅಂದವು. ಅದು ಒಂದೇ ಮಾತು ನಿಜವಾದದ್ದು, ಬಾಕಿವೆಲ್ಲ ಇವು ಮಾತುಗಳೇ, ಎದಕ್ಕೂ ಬರಲಾರ್ದು. ಆ ಮಾತುಗಳಿಗೆ ಮತ್ತಿಷ್ಟು ಏನದೊಂದು ಉತ್ಸಾಹ ಕೊಟ್ಟು ಪ್ರಭುತ್ವ ಕೊಟ್ಟು ಏನದೊಂದು ಗ್ರಂಥಗಳು ಬರೆದು ಬಿಟ್ಟರು. ಮಾತಿದ್ದದ್ದು ಒಂದೇ ಆ ಪರಮಾತ್ಮಂದು.
ಬಾಕಿ ತಮ್ಮ ಮಾತುಗಳು ಅದರಲ್ಲಿ ಕೂಡಿಸಿಕೊಂಡು ಅದರಲ್ಲಿ ಅನೇಕ ವೇದ ಶಾಸ್ತ್ರ ಗ್ರಂಥ ಪುರಾಣ ಕುರಾನ ಕಿತಾಬ ವಗೈರೆ ಎಲ್ಲ ಅದು ಇವೆಲ್ಲ ಗಲ್ಲಡಿಯ ಅಂದ್ರೇನು ಗಲ್ ಅಂದ್ರೆ ಮಾತು ಇವೆಲ್ಲ ಮಾತುಗಳೇ ಅವರ कुछ रौला पाया आलिमा कुछ कागजा पाया ಹಾಂ ಏನದಂದ್ರೆ ಕೆಲವು ಜನರು ಏನದಂದ್ರೆ ಗಲಾಟೆ ಎಬ್ಬಿಸಿದ್ರು ವಿದ್ವಾನ್ ಪುರುಷರು ಕೆಲವರು ಏನದಂದ್ರೆ ಕಾಗದಗಳೇನದಂದ್ರೆ ಪುಣ್ಯ ಪಾಪಾದಿಗಳೆಲ್ಲ ಬರೆದಿಟ್ಟು ಅವು ಸ್ವಲ್ಪ ಏನು ಭಯಪಡಿಸಿಬಿಟ್ಟು ಇದ್ದದ್ದು ಮಾತು ಒಂದೇ ಆ ಪರಮಾತ್ಮಂದು ಪರಂತು ಆ ಗ್ರಂಥದಲ್ಲಿ ಹೀಗೆ ಬರ್ತದೆ ಈ ಗ್ರಂಥದಲ್ಲಿ ಹೀಗೆ ಬರ್ತದೆ ಹೀಗೆ ಮಾಡಿದ್ರೆ ಇದು ಪುಣ್ಯ ಆಗ್ತದೆ ಹೀಗೆ ಮಾಡಿದರೆ ಇದು ಪಾಪ ಆಗ್ತದೆ ಹೀಗೆ ಮಾಡಿದರೆ ಇದು ನಿನಗೆ ಸುಖ ಆಗ್ತದೆ ಹೀಗೆ ಮಾಡಿದರೆ ದುಃಖ ಆಗ್ತದೆ ಇಂಥ ಕರ್ಮ ಮಾಡಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತಿ ಇಂಥದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತಿ ಅಂತ ಹೇಳಿ ಕಾಗದಗಳು ಭಯಪಡಿಸಿಬಿಟ್ಟು ಇದೇ ಜಗತ್ತಿನಲ್ಲಿ ಎಲ್ಲ ವ್ಯವಹಾರ ಮಾತಿದ್ದುದೇನದಂದ್ರೆ ಒಂದೇ ಆ ಪರಮಾತ್ಮನ ನಾಮ ಅದೇ ಒಂದು ಮಾತ ಜೀ बुल्ला चल सुन्यार दे जिथे गगना घड़िया लाख सूरत आपो अपनी तू ही को रूप ये आख ಏನಂತಾರೆ ಹೇ ಬುಲ್ಲಾಶ ನೀನು ಅಗಸಲರ ಮನೆಗೆ ನಡಿ ಎಲ್ಲೇನದಂದ್ರೆ ಎಂಥದ್ದು ಬೇಕು ಅಂಥದ್ದು ಒಡವೆ ಮಾಡಿ ಕೊಡ್ತಾರೆ ಅಲ್ಲಿ ನಡಿ ಅದರಂತೆ ನಿನ್ನ ಅಂತರದಲ್ಲಿರ್ತಕ್ಕಂಥ ಅಂತರಾತ್ಮನಲ್ಲಿ ಕೂಡಬೇಕಾದ್ರೆ ದಿವ್ಯವಾದಂಥ ಒಡವೆ ನಿನಗೆ ಬೇಕಾದರೆ ನೀನು ಆ ಪರಮಾತ್ಮನಲ್ಲಿ ಐಕ್ಯ ಹೊಂದತಕ್ಕಂಥ ಅಗಸಲರ ಮನೆಗೆ ನಡಿ ಜೀ बुल्ला साड़ा उत्ते वासा जिते बहुते अन्ने ना कोई साड़ी कदर पछाने ना को सानु मन्ने ನಾನು ಪರಮಾತ್ಮನಲ್ಲಿ ಬೇಡ್ತಾರೆ ನನಗೆ ಇಂಥ ಜಾಗದಲ್ಲಿ ನೀನು ವಾಸ ಮಾಡಿಸು ಎಲ್ಲರೂ ಕುರುಡರಿದ್ದಲ್ಲಿ ಯಾಕಂದರೆ ಅವರು ನನಗೆ ಮಾನ ಮತ್ತು ಅಭಿಮಾನ ಮತ್ತು ಶ್ರೇಷ್ಠತಾ ಪೂಜತ್ವ ಕೊಡೋದಿಲ್ಲ ಯಾಕೆ ಅವ್ರಿಗೆ ಕಣ್ಣಿಲ್ಲ ಮತ್ತು ನನಗ್ಯಾರೂ ಮನ್ನಿಸೋದಿಲ್ಲ ಅಂಥ ಜಾಗದಲ್ಲಿ ನನಗೆ ನೀನು ಇರಿಸಿದ್ರೆ ನಿನ್ನ ಕೃಪಾ ಅದು ನನಗೆ ಪೂಜ್ಯತ್ವ ಬೇಡ ದೊಡ್ಡ ಸ್ತನಿಕೆ ಬೇಡ ಎಲ್ಲ ಅಜ್ಞಾನಿ ಕುರುಡರು ಎಲ್ಲಿದಾರ ಅಲ್ಲಿ ನನಗೆ ವಾಸ ಮಾಡಿಸು ಜೀ बुल्ला हिजरत बिच अल्लाह दे मेरा नित गई खास गराम नित नित मराते नित जिया मेरा नित नित कुछ मुकाम ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಮತ್ತು ಪರಮಾತ್ಮನ ಅನುಭವ ಆನಂದದಲ್ಲಿ ನನಗೆ ಯಾವತ್ತೂ ಆರಾಮ ಸುಖವಾಗಿ ನಾನಿದ್ದೀನಿ ನಾನು ದಿನಾಲೂ ಸಾಯ್ತೀನಿ ದಿನಾಲೂ ಹುಟ್ಟುತ್ತೀನಿ ನನಗೆ ಸಾವು ಇಲ್ಲ ಮರಣವೂ ಇಲ್ಲ ನಿತ್ಯ ಮರಣ ನಿತ್ಯ ಸಾಯೋದು ಅದ್ರದ್ದು ಭಯ ಯಾತಕ್ಕ ಜೀ पुल्ला आशिक होयो रबदा मुलामत होई लाख लोग काफर आख दे आहो आहो आख
अंग बोले थोड़ा पा ओ अंग लो लाइन कान में बैठे ಯಾವಡೋ ನಾವು ಪಾಯಿದೆ ಹಾಂ ಆವಾಜ ಅಣ್ಣ ತಗೊಂಬಪ್ಪ ಈ ಕಡೆ ರಾಧಾ ಸ್ವಾಮಿ ಎಲ್ಲ ಮಾತಾಡೋದು ಬೀಳ್ತೈತಾ ಏನ್ ಬೀಳೋದು सुनो निदान कादम बा ಹಲೋ ಥ್ಯಾಂಕ್ ಯು ಸರ್ ಅಮ್ಮ ಈ ಪಕ್ಕ ಒಂದು ಹಾಕಿ ನೆಚ್ಬಿಟ್ನಲ್ಲಮ್ಮ ರಾಧಾಸ್ವಾಮಿ ಬಾಸಿಂದಪ್ಪ ಗುಣ ಕೊಂಡಾಡಿದ ಮನುಜರಿಗೆ ಹರತಾನೊಲಿದು ಕೈವಲ್ಯ ಕೊಡುವನು ಗುರು ತಂದೆ ಗುರು ತಾಯಿ ಗುರು ಬಂಧು ಬಳಗ ಗುರುವಿನ ಗುಪ್ತವು ಮೋಚಿಗದು ಬಂಧನ ಭವ ಭಯ ಬಿಡಿಸೆನ್ನ ಗುರುರಾಯ ಹಿಂದಿನ ಕರ್ಮವದಗ್ಧಿಸಿ ಬಂಧನ ಭವ ಭಯ ಬಿಡಿಸೆನ್ನ ಗುರುರಾಯ ಹಿಂದಿನ ಕರ್ಮವದಗ್ಧಿಸಿ ಮುಂದೆ ಮರವಿನೋಳು ಕೆಡುವಾದೆ ಎನ್ನನು ಮುಂದೆ ಮರವಿನೋಳು ಕೆಡುವಾದೆ ಎನ್ನನು ತಡೆದು ತಾಪತ್ರಯ ಬಿಡದೆ ಕೊಡು ಮೋಕ್ಷವನು ಗುರು ತಂದೆ ಗುರು ತಾಯಿ ಗುರು ಬಂಧು ಬಳಗ ಗುರುವಿನ ಗುಪ್ತವು ಮೋಚಿಗದು ಯಾವ ಪುಣ್ಯದ ಫಲ ಏನೆಂದು ಹೇಳಲಿ ಯಾವ ಪುಣ್ಯದ ಫಲ ಏನೆಂದು ಹೇಳಲಿ ತಾನಾಗಿ ಗುರು ಬಂದು ಕೈಗಿಡಿದೆತ್ತಿ ಸ್ವಾನುಭವ ಸುಖ ತಾನೇ ಕೈ ಸೇರುವುದು ನಾಮ ಜಪ ನಿತ್ಯದಿ ಮಾಡೆಂದು ಹೇಳಿದ ಗುರು ತಂದೆ ಗುರು ತಾಯಿ ಗುರು ಬಂಧು ಬಳಗ ಹಡಗಿನ ಕಂಬದ ಮೇಲೆ ಕುಳಿತ ಕಾಗೆ ಕಡೆಗಾಣದೆ ಓಡಿ ಬಂದಂತೆ ಒಡೆಯ ನಿಮ್ಮನು ಬಿಟ್ಟು ಪೊಡವಿಯೋಳಿನ್ಯಾರು ಒಡೆಯ ನಿಮ್ಮನು ಬಿಟ್ಟು ಪೊಡವಿಯೋಳಿನ್ಯಾರು ಕಡೆಗಚ್ಚುವರಿಲ್ಲೆಂದು ಅಡಿಗೆರಗಿದೆ ಬಂದು ಗುರು ತಂದೆ ಗುರು ತಾಯಿ ಗುರು ಬಂಧು ಬಳಗ ದೀನ ಸೋಮನಾಥ ಹೀನನಾಗಿ ಅವಾಗ ನಿಮ್ಮ ನರಸಿಂಹನು ಪ್ರಶ್ನೆ ಮಾಡ್ತಾನೆ, ಹಿರಣ್ಯಕಶ್ಯಪ, ಈಗ ನೀನು ಮನೆ ಒಳಗಿದ್ಯೋ ಮನೆ ಹೊರಗಿದ್ಯ? ಈಗ ನಾನು ಮನೆಯೊಳಗೂ ಇಲ್ಲ ಹೊರಗೂ ಇಲ್ಲ. ಈಗ ದಿವಸದ ಮತ್ತು ರಾತ್ರಿ ಅದ. ಸೂರ್ಯ ಅಸ್ತ ಆಗಿತ್ತು, ರಾತ್ರಿನೂ ಇದ್ದಿದ್ದಿಲ್ಲ, ದಿವಸನೂ ಇದ್ದಿದ್ದಿಲ್ಲ. ಈಗ ದಿವಸವೂ ಇಲ್ಲ, ರಾತ್ರಿಯೂ ಇಲ್ಲ. ನಾನು ಸ್ತ್ರೀ ಇದ್ದೇನೆ, ಪುರುಷ ಇದ್ದೇನೆ, ತಾವು ಎರಡೂ ಇಲ್ಲ.
ನನ್ನ ಕೈಯಾಗ ಏನ್ರಿ ಶಸ್ತ್ರ ಅದಾವೆ ಏನು ಅಂತ ಕೇಳ ಇಲ್ಲ. ಅದೇ ವೇಳೆದೊಳಗೆ ಹೊಟ್ಟೆ ಹರಿದು ಬಿಟ್ಟು. ಅದಕ್ಕೆ ಏನಂತಾರೆ, ನಂಬದಿದ್ದನು ತಂದೆ. ತಂದೆ ಏನದಂದ್ರೆ ನಂಬಲಿಲ್ಲ ಅಂದ್ರೂ ಸಹಿತನು ಆತನ ಮನುಷ್ಯನಲ್ಲಿ ಏನದಂದ್ರೆ ವಿರೋಧ ಭಾವದಿಂದ ಆ ಪರಮಾತ್ಮನಿ ನೆನೆತಿದ್ನೆ. ನಂಬಿದನು ಪ್ರಹ್ಲಾದ, ವಿಶ್ವಾಸದಿಂದ ಏನದನ್ನು ಪ್ರಹ್ಲಾದನು ನಂಬದ. ಕಂಬದಲ್ಲೋ ಬಿಂಬದಲ್ಲೋ ಮೋಕ್ಷ ಅವ್ರಿಂಗಾಯ್ತು. ಯಾಕೆ ಇಬ್ರು ಆತನು ನಂಬದ, ಈತನು ನಂಬದ. ಅವನು ವಿರೋಧ ಭಾವದಿಂದ ನಂಬದ, ಇವನು ಪ್ರೇಮ ಭಾವದಿಂದ ನಂಬದ. ನಂಬದಿರತಕ್ಕಂಥ ಇಬ್ಬಂದಿ ನೀನು. ನಂಬಿದವನೂ ಅಲ್ಲ, ನಂಬಲಾರ್ದವನೂ ಅಲ್ಲ. ಮತ್ತೆ ಯಾರು ನೀನು? ಸುಂಬಳದ ನೋಣ ಬಣ ಸುಂಬಳದಲ್ಲಿ ಸಿಕ್ಕದ ತಡ್ಪಡು ಒದ್ದಾಡ್ತದೆ. ಅದು ತಿನ್ಬೇಕಂತ ಹೋಯ್ತೇನೋ ಸಿಕ್ಕಿಬಿತ್ತಲ್ಲಿ. ಹಾಗೇನದಂದ್ರೆ ನಾವು ನಂಬಿದಂಗೂ ಮಾಡ್ತೇವೆ. ಸತ್ಸಂಗದಲ್ಲಿ ಬಂದಾಗ ಒಳ್ಳೆ ನಂಬಿಕೆ ಉತ್ಪತ್ತಿ ಆಗ್ತದೆ. ಸತ್ಸಂಗ ಬಿಟ್ಟು ಕೂಡಲೇ ಮತ್ತೆ ಸುಂಬಳದು ನೋಣ ನಂಬದಂಗೆ ಆಗಿ ಹೋಗ್ತೇವೆ. ಈ ಪ್ರಕಾರ ಏನದಂದ್ರೆ ದ್ವೈತ ಭಾವ ಎಲ್ಲಿಯವರೆಗೂ ನಮ್ಮಲ್ಲಿ ಅದು ಅಲ್ಲಿಯವರೆಗೂ ಮಾತ್ರ ಪರಮಾತ್ಮ ಸಿಗಲಿಕ್ಕೆ ಶಕ್ಯ ಇಲ್ಲ. ಜೈ कह कबीर गुरु चरण में दृढ़ राखो विश्वास, असगौ सर नगी पाएगा धरौ नाम कड़िकारे, भव सागर तर जाव तब पलक न लागे बारे. ಇಂಥ ಸಮಯ ಮತ್ತೆ ನಿಮಗೆ ಸಿಗಲಾರದು. ಇಂಥ ಮನುಷ್ಯ ಶರೀರ, ಇಂಥ ಸತ್ತನಾಮದ ಸಮಯ ಮತ್ತೆ ನಿಮಗೆ ಸಿಗಲಾರದು. ಇದೇ ಸಮಯದಲ್ಲಿ ನನ್ನ ನಾಮರೂಪವಾದಂತಹ ನೌಕಾದಲ್ಲಿ ಕೂತು ಬಹುಸಾಗರ ದಾಟಿ ಮುಕ್ತರಾಗರಿ. ಎಷ್ಟು ಖುಲಾಸವಾರಿ ಅನ್ನೋದಂದ್ರೆ ಸಂತರು ನಮಗೆ ತಿಳಿಸ್ತಾರೆ. ಅಂದರೂ ಸಹಿತನು ನಮ್ಮ ಹೃದಯ ಅನಾದಿ ಕಾಲದಿಂದ ಭ್ರಮ ಮತ್ತು ಜಡದಿಂದ ತುಂಬ್ಯದ. ಕೇಳೋ ಕಾಲಕ್ಕೆ ಮಾತ್ರ ಅಷ್ಟಕ್ಕೆ ಶಾಂತಿ ಇರ್ತದೆ. ಮತ್ತು ತಿರುಗಿ ಹೋದ ಕೂಡ್ಲೇ ಬರ್ತಾವೆ. ಈಗ ಹೊರಗೆ ಹೋದ ಕೂಡ್ಲೇ ದೆವ್ಗಳು ಕೂತಾವ ಹೊರಗೆ. ಅವು ಬಂದಿದ್ರೆ ಸೇರಿ ಬಿಡ್ತಾವೆ. ಇನ್ನು ಊಟದ ಗಂಟೆ ಆಗಿಲ್ಲ, ನಾಳೆಗೆ ನನಗೆ ಊರಿಗೆ ಹೋಗ್ಲಿಕ್ಕೆ ಬೇಕು, ಪ್ರಸಾದ ಹೀಗೆ ತೊಗೊಂಡು ಬಿಟ್ರಿ ಬೆಳಿಗ್ಗೆ ಹೋಗ್ಬಿಡನು. ಇವೆಲ್ಲ ದೆವ್ಗಳು ಒಳಗೆ ಸೇರ್ಯಾವ. ಜೀ ಹೃದಯ ನಿನ್ನ ಚರಣ ಕಮಲಗಳ ದರುಶನ ಕೊಡು ಗುರುರಾಯ. ಇನ್ನೊಂದೆಲ್ಲ ಏನದಂದ್ರೆ ನಿರಾಶೆ. ನೀರಿನಲ್ಲಿ ಮನೆ ಮಾಡಿದ್ರು ಸಹಿತ ನೀನು ಮತ್ತ ಏನು ನೀರಡಿಕೆದಿಂದ ನೀರು ದಮ್ಮಿಂದ ಸಾಯಬೇಕಾಗ್ತದೆ. ಏನು ನಿನ್ನ ಅಂತರದಲ್ಲಿ ಪರಮಾತ್ಮ ಇರ್ತಿರ್ಲಕ್ಕಾಗಿ ಆತನಿಗೆ ಮರೆತು ಮತ್ತೆ ನೀನು ಕಾಲುವಶಾತವಾಗಿ 84 ಲಕ್ಷ ಯೋನಿ ಹೋಗ್ಬೇಕಾಗ್ತದೆ. ಅದಕ್ಕೆ ನಾಮ ದೃಢದಿಂದ ನೆನಿ, ಮನುಷ್ಯನಿಂದ ನೆನಿ. ಜೈ ಪರಿಹರಿಸೈ ಗುರುರಾಯ ಸದಯ ಹೃದಯ ನಿನ್ನ ಚರಣ ಕಮಲಗಳ ದರುಶನ ಕೊಡು ಗುರುರಾಯ. ಬೆಳಗ್ಗೆ ಯಾರು ಹೋಗೋರದಾರ ಅವರು ಖುಷಾಲ್ ಹೋಗ್ಬೇಕು, ಕೆಲವರು ಪ್ರಸಾದನ ತಗೊಂಡಾರೆ. ಪರಂತು ಈಗ ಮಾತ್ರ ಏನದಂದ್ರೆ ಕೆಳಗ ಅದು ತೆಂಗಿನ ಮರ ಒಯ್ದಾರ ಅಲ್ಲಿ ತನ. ಅದು ಒಯ್ದು ಅಲ್ಲಿ ಗುಣಿಯಲ್ಲಿ ನಿಲ್ಲಿಸಿ ಅದಕ್ಕೆಲ್ಲ ನೀರು ಹಾಕಿ ತಯಾರು ಮಾಡಿ ನಿಲ್ಲಿಸಿ ಬರುವವರಿಗೂ ಊಟದ ಗಂಟೆ ಹೊಡೆಯೋದಿಲ್ಲ. ನೀವು ಬೇಕಾದ್ರೆ ಜಲ್ದಿ ಮಾಡ್ರಿ, ಬೇಕಾದ್ರೆ ತಡ ಮಾಡ್ರಿ, ಏನು ಮಾಡಿದ್ರು ಸಹಿತ ಅದು ಒಯ್ದು ನಿಲ್ಲಿಸಿದಾಗೆ ಇಲ್ಲಿ ಊಟದ ಗಂಟೆ ಬಡಿಯೋದು. ಅದಕ್ಕೆ ಈಗ ಎಲ್ಲರೂ ಏನದಂದ್ರೆ ಅಲ್ಲಿಗೆ ಹೋಗಿ ಮನುಷ್ಯಗೊಬ್ಬೊಬ್ಬರು ಏನದು ಹಿಡಿದು ಎತ್ತಿ ಒಯ್ದು ನಿಲ್ಲಿಸ್ಬಿಡೋದು. ಅತ್ಲಾಗಿ ಹೋಗ್ಬೇಡ್ರಿ. ಅತ್ಲಾಗ ಹೋದ್ರೆ ಮತ್ತು ಗಂಟೆ ತಡ ಆಗ್ತದೆ ನೋಡಿ. ಧನ್ಯ ಕುಲ ಕೋಟಿ ನಾಮ
प्रदाता धन्य सुबोध सुनीता सदया हृदय मारे सुमाया मारे सुकाಯ ಮಾರೆ ಸುಮಾಯ ಈಗ ದಿವಸದ ಮತ್ತು ರಾತ್ರಿ ಮಾರೆ ಸುಕಾಯ ಸೂರ್ಯ ಅಸ್ತ ಆಗಿತ್ತು, ರಾತ್ರಿ ಇದ್ದಿದ್ದಿಲ್ಲ, ದಿವಸನೂ ಇದ್ದಿದ್ದಿಲ್ಲ. ಈಗ ಚರಣದ ಛಾಯ ನಾನು ಸ್ತ್ರೀ ಇದ್ದೇನೆ, ಪುರುಷ ಇದ್ದೇನೆ. ಗುರುರಾಯ ನನ್ನ ಕೈಯಾಗೆ ಅದೇ ಹೃದಯ ನಿನ್ನ ಚರಣ ಕಮಲಗಳ ದರ್ಶನ ಕೊಡು. ತಂದೆ ಏನದಂದ್ರೆ ನಂಬಲಿಲ್ಲ, ಏನದಂದ್ರೆ ವಿರೋಧ ಭಾವದಿಂದ ಆ ಪರಮಾತ್ಮ ನೆನಪಿದ್ದ. ಆಗಿಲೋಳು ಕೈ ಮುಗಿದು ನಿಂದಿರುವೆ ಗುರುದೇವ. ಕಂಬದಲ್ಲೋ ಬಿಂಬದಲ್ಲೋ ಎಲ್ಲಿದ್ದರೂ ನಿಮ್ಮ ಚರಣ ಧ್ಯಾನ. ಬಾಗಿಲೋಳು ಕೈ ಮುಗಿದು ನಿಂದಿರುವೆ ಗುರುದೇವ. ನಂಬಿದವನು ಅಲ್ಲ, ಸೊಲ್ಲಿಗೆ ನಿಮ್ಮ ವಚನಾಮೃತದ ಪಾನ. ಸೊಲ್ಲಿಗೆ ನಿಮ್ಮ ವಚನಾಮೃತದ ಪಾನ. ಸ್ಥಿರವಾಗಲನ್ನ ಮನ ನಾಮ ಸುಖಧಾಮ. ಬಾಗಿಲೋಳು ಕೈ ಮುಗಿದು ನಿಂದಿರುವೆ ಗುರುದೇವ. ಅರಿಯದೆ ಬಂದಿಗೇನು ಸಂಧಿಸಿದೆ ಜಗದಲ್ಲಿ. ಮಂದಮತಿಯಂದದಲ್ಲಿ ಚಕಿತನಾಗಿ ಒಂದಾದರೂ ಸತ್ಯ ಸ್ಥಿರವಿಲ್ಲ ಈ ಧರೆಗೆ. ಒಂದಾದರೂ ಸತ್ಯ ಸ್ಥಿರವಿಲ್ಲ ಈ ಧರೆಗೆ. ಮೃಗಜಳಕ್ಕೆ ಬಾಯ್ ಬಿಟ್ಟು ಘಾಸಿಯ ಮನುಷ್ಯ ಶರೀರ. ಬಾಗಿಲೋಳು ಕೈ ಮುಗಿದು ನಿಂತಿರುವೆ ಗುರುದೇವ. ಬಹುಸಾಗರ ದಾಟಿ ಮುಕ್ತರಾಗರಿ. ಎಷ್ಟು ಖುಲಾಸವಾರಿ ಅನ್ನೋದಂದ್ರೆ ಸಂತರು ತಿಳಿಸ್ತಾರೆ. ಅಂದರೂ ಸಹಿತನು ನಮ್ಮ ಹೃದಯ ಅನಾದಿ ಕಾಲದಿಂದ ಭ್ರಮ ಮತ್ತು ಜಡದಿಂದ ತುಂಬ್ಯದ. ಕೇಳೋ ಕಾಲಕ್ಕೆ ಮಾತ್ರ ಅಷ್ಟಕ್ಕೆ ಶಾಂತಿ ಇರ್ತದ. ಮತ್ತು ತಿರುಗಿ ಹೋದ ಕೂಡ್ಲೇನೆ ಬರ್ತಾವು. ಈಗ ಹೊರಗೆ ಹೋದ ಕೂಡ್ಲೇನೆ ದೆವ್ಗಳು ಕೂತಾವ ಹೊರಗೆ. ಅವು ಬಂದಿದ್ರೆ ಸೇರಿ ಬಿಡ್ತಾವ. ನಿಮ್ಮಿಂದ ಇನ್ಯಾರು ಹಿರಿಯರಿಗರನಗಿಂದು. ನಿಮ್ಮಿಂದ ಇನ್ಯಾರು ಹಿರಿಯರಿಗರನಗಿಂದು. ನಿಮಗರ್ಪಿಸಿರೆ ಸಿರ ದೀನ ಬಂಧು. ಬಾಗಿಲೋಳು ಕೈ ಬಹುಸಾಗರ ದಾಟಿ ಮುಕ್ತರಾಗಿರುವೆ ಗುರುದೇವ. ಎಷ್ಟು ಖುಲಾಸವಾರಿ ಅನ್ನೋದಂದ್ರೆ ಸಂತರು ತಿಳಿಸ್ತಾರೆ. ಅಂದರೂ ಸಹಿತನು ನಮ್ಮ ಹೃದಯ ಅನಾದಿ ಕಾಲದಿಂದ ಭ್ರಮ ಮತ್ತು ಜಡದಿಂದ ತುಂಬ್ಯದ. ಕೇಳೋ ಕಾಲಕ್ಕೆ ಮಾತ್ರ ಅಷ್ಟಕ್ಕೆ ಶಾಂತಿ ಇರ್ತದ. ಮತ್ತು ತಿರುಗಿ ಹೋದ ಕೂಡ್ಲೇನೆ ಬರ್ತಾವು. ಈಗ ಹೊರಗೆ ಹೋದ ಕೂಡ್ಲೇನೆ ದೆವ್ಗಳು ಕೂತಾವ ಹೊರಗೆ. ಅವು ಬಂದಿದ್ರೆ ಸೇರಿ ಬಿಡ್ತಾವ. ಇನ್ನು ಊಟದ ಗಂಟೆ ಆಗಿಲ್ಲ, ನಾಳೆಗೆ ನನಗೆ ಊರಿಗೆ ಹೋಗ್ಲಿಕ್ಕೆ ಬೇಕು, ಪ್ರಸಾದ ಹೀಗೆ ತೊಗೊಂಡು ಬಿಟ್ರಿ ಬೆಳಿಗ್ಗೆ ಹೋಗಿಬಿಡನು. ಇವೆಲ್ಲ ದೇವುಗಳು ಒಳಗೆ ಸೇರ್ಯಾವ ಜಿ. ನಾನಕರು ಸಂತ ತುಳಸಿಯವರು जी कह कबीर गुरु चरण में दृढ़ रखा विश्वास असगौ सर नहीं पाएगा धरौ नाम कड़ी सारे भव सागर तर जाव तब
ಇಂಥ ಸಮಯ ಮತ್ತೆ ನಿಮಗೆ ಸಿಗಲಾರ್ದು. ಇಂಥ ಮನುಷ್ಯ ಶರೀರ, ಇಂಥ ಸತ್ಯನಾಮದ ಸಮಯ ಮತ್ತೆ ನಿಮಗೆ ಸಿಗಲಾರ್ದು. ಇದೇ ಸಮಯದಲ್ಲಿ ನನ್ನ ನಾಮರೂಪವಾದಂತಹ ಬಹುಸಾಗರ ದಾಟಿ ಬಹು ಸತ್ಯವಯ್ಯ ಬಾಗಿಲೋಳು ಕೈ ಮುಗಿದು ನಿಂದಿರುವೆ ಗುರುದೇವ. ಎಲ್ಲಿದ್ದರೂ ನಿಮ್ಮ ಚರಣ ಧ್ಯಾನ ಎಂದೆಂದಿಗೋ ದೀನ ರಾಘವನು ವಂದಿಪನು ಗುರುಚರಣರ ದಾಸರ ದಾಸನಯ್ಯ. ಎಂದೆಂದಿಗೋ ದೀನ ರಾಘವನು ವಂದಿಪನು ಗುರುಚರಣರ ದಾಸರ ದಾಸನಯ್ಯ. ಮಾಸಿದ ಕಾಯವಿದು ಏಸುದಿನವಿರಬಹುದು, ಮಾಸಿದ ಕಾಯವದು ಏಸುದಿನ ಇರಬಹುದು. ಶೇಷಗಾಯುಷವೆಲ್ಲ ಮೀಸಲಿರಲಿ ದೇವ, ಶೇಷಗಾಯುಷವೆಲ್ಲ ಮೀಸಲಿರಲಿ ದೇವ. ಬಾಗಿಲೊಳು ಕೈ ಮುಗಿದು ನಿಂದಿರುವೆ ಗುರುದೇವ. ಕ್ರಿಯಾಲಿಂಗವನು ಕರಿಗೊಳಿಸಿದ ಶ್ರೀ ಗುರು ಚರಣಕ್ಕೆ ಶರಣು ಶರಣಾರ್ಥಿ. ಕ್ರಿಯಾಲಿಂಗವನು ಕರಿಗೊಳಿಸಿದ ಶ್ರೀ ಗುರು ಚರಣಕ್ಕೆ ಶರಣು ಶರಣಾರ್ಥಿ. ಮನದ ಮರವೆಯ ಬಿಡಿಸಿ ಘನಮಂತ್ರ ಬಿಂದುವಿರಿಸಿ, ಮನದ ಮರವೆಯ ಬಿಡಿಸಿ ಘನಮಂತ್ರ ಬಿಂದುವಿರಿಸಿ ಭೋಗಾಂಗವೆನಿಸಿ ಜ್ಞಾನಲಿಂಗದ ಹೊಳಹ ಕರುಣಿಸಿದ ಶ್ರೀ ಗುರು ಚರಣಕ್ಕೆ ಶರಣು ಶರಣಾರ್ಥಿ. ಜ್ಞಾನಲಿಂಗದ ಹೊಳಹ ಕರುಣಿಸಿದ ಶ್ರೀ ಗುರು ಚರಣಕ್ಕೆ ಶರಣು ಶರಣಾರ್ಥಿ. ಭಾವಭ್ರಾಂತಿಯ ಹರಿಸಿ ದಿವ್ಯ ನೀನಾದದ ಯೋಗಾಂಗವೆನಿಸಿ ಇದು ಶುದ್ಧ ಪಂಜಾಬಿದಲ್ಲಿ ಅದು. ಇದು ಸಾಧಾರಣ ಹಿಂದಿ ಬರೋರಿಗೂ ಇದು ಗೊತ್ತಾಗಲಾರದು. ಯಾಕಂದರೆ ಪಂಜಾಬಿ ಭಾಷೆಯಲ್ಲಿ ಗ್ರಂಥ ಸಾಹಿಬನೂ ಅದ. ಆ ಗ್ರಂಥ ಸಾಹಿಬದಲ್ಲಿ ಸರಳ ಅದರಲ್ಲಿ ಹಿಂದಿ ಬರೋರಿಗೆ ಗೊತ್ತಾಗ್ತದೆ. ಬಾಕಿ ಇದೇನದಂದರೆ ಪಂಜಾಬಿ ದೇಶಿ ಭಾಷೆಯಲ್ಲಿ ಹೇಳ್ಯಾರ. ಅಂದರೆ ಇವರು ಮಹಾ ಮಸ್ತರಾದವರು. ಅಲ್ಲಿ ಹಿಂದೂ ಮತ್ತು ಮುಸ್ಲಿಮೀನ ಇವೆರಡೂ ದೀನ ಮತ್ತು ದುನಿಯಾದವರಲ್ಲ, ಧರ್ಮದವರಲ್ಲ. ಕೇವಲ ಪರಮಾತ್ಮನಲ್ಲಿ ಐಕ್ಯ ಹೊಂದಿದಂತಹ ಮಸ್ತ್ ಜನರು. ಅವರೇನಂತಾರೆ, ಈ ಪ್ರಪಂಚದಲ್ಲಿ ಮಾತಿಗೆ ಮೂಲ ಯಾವುದು?
ಎಲ್ಲ ಮಾತಿಗೆ ಮೂಲವಾದದ್ದು ಯಾವುದು ಅಂದ್ರೆ ಒಂದು ಪರಮಾತ್ಮನ ನಾಮ ಮತ್ತು ಮಾರ್ಗ. ಮತ್ತು ಬಾಕಿ ಮಾತು ಅವೆಲ್ಲ ಮಾತುಗಳೇ, ಅದು ಒಂದೇ ಮಾತು ನಿಜವಾದದ್ದು, ಬಾಕಿವೆಲ್ಲ ಇವು ಮಾತುಗಳೇ. ಆ ಮಾತುಗಳಿಗೆ ಮತ್ತಿಷ್ಟು ಏನದನ್ನು ಸಹ ಪ್ರಭುತ್ವ ಕೊಟ್ಟೇನದನ್ನು ಗ್ರಂಥಗಳು ಬರ್ತವೆ. ಬಾಕಿ ತಮ್ಮ ಮಾತುಗಳು ಅದರಲ್ಲಿ ಕೂಡಿಸಿಕೊಂಡು ಆಗಿ ಶರೀರ ಮತ್ತು ಜಗತ್ತು ಎಲ್ಲ ನಿರ್ಮಾಣ ಆಗಿದೆ. ಆದಂತಹ ಗುರುವಿನಲ್ಲಿ ಕೂಡಿದರೆ किरण करो सदा दिन राती, मानुष जन्म पाय के सुमिरन करो सदा दिन राती, मानुष जन्म पाय के सुमिरन करो सदा दिन राती, मानुष जन्म पाय के सुमिरन करो सदा दिन राती, मानुष जन्म पाय के। बालपन खेलन में गयो, ಎಷ್ಟು ದಿನಾಲು ಹೇಳಿದ್ರೇನು ದಿನಾಲು ಕೇಳಿದ್ರೇನು ಅವ್ರ ಹೃದಯ ಜಡ ಇತ್ತಂದ್ರೆ ಏನು बालपन खेलन में गयो, तरुणपन में काम लुभायो, बूढ़ेपन में कुछ न कियो, बूढ़ेपन में कुछ न कियो, चला जन्म जुआर के सुमिरन करो सदा दिन राती, मानुष जन्म पाय के सुमिरन करो सदा दिन राती, मानुष जन्म पाय के। पुत्र कलत्र सुतौर नारी, मित्र कुटुंब लगे अति प्यारी, पुत्र कलत्र सुतौर नारी, मित्र कुटुंब लगे अति प्यारी, सतगुरु से न किनियारी, सतगुरु से न किनियारी, अंत गया पछताय के सुमिरन
करो तो मैं दूध ला के दूँ। साधु समझे कि बहुत अच्छा भक्त है, तो दूध के लिए जो है मेरे पास बर्तन नहीं, कि आप कमंडल दीजिए, मैं आप भी जाके दूध ला के दूँ। साधु महाराज वही 2 आने पूरी पर तो मस्त हो गए थे। इन्होंने अपना कमंडल दे दिए, ले कमंडल चलता भैया। साधु वो पुड़ियों की सामने पुड़ी देखते ही रहा, घंटा 2 घंटा देखा, काय को फिर वापस आता है वो उधर। 2 आने में उसने एक कमंडल लेके भागा। इस तरह जो है साधुओं की सेवा करने वाले भक्तजन भी बतेरे पड़े हुए, इनको मिलना भी क्या है, कुछ भी नहीं। जो दूसरे को ठगाता तू खुद ठग गया, सच से दूर हुआ। और आगे दुख बहुत घनेरा, यम यातना 84 फेरा। आगे दुख बहुत घनेरा, यम यातना 84 फेरा। जाका वर्णन वारन पारा, जाका वर्णन वारन पारा। निस दिन काढ़े रोय के सुमिरन करो सदा दिन राति। मानुष जन्म पाय के सुमिरन करो सदा दिन राति। मानुष जन्म पाय के जो कुछ बने सो अभी बनाए, आगे कुछ बन न पाए। जो कुछ बने सो अभी बनाए, आगे कुछ बन न पाए। लगे सत जैसा मोट और सोनादी या हीरे माणिकादि के जो द्रव्य, आप खुद स्वयंभू सुख रूप नहीं है। आपकी कल्पना जो है सुखमय भाव से उसको ग्रहण करी है। वही जो है द्रव्य दूसरे के पास हो, उसको जो है वहां दुख रूप नहीं, और आपके पास होने से सुख रूप नहीं। वो तो जो है सो है जड़। अज्ञानता के कारण से उसको आप जो है सुख मान बैठे हो, और झूठ के कारण से, झूठ कर्म करने के कारण से आपको फिर 84 रूपी दुख आदि भोगने पड़ते हैं। इसलिए आप फरमाते हैं काचा धन संशय मूर्ख गवार, मन को भूले अंध गवार। हाँ, इस काचा धन के पीछे जो है सारी दुनिया लगी हुई है। कोई जो है लख, कोई जो है करोड़ों, कोई राजा, कोई महाराजा, कोई कुछ मांगते ही जा रहे हैं, मगर मिला आज तक कुछ भी, उसके अंदर में सुख ही नहीं है। These are the teachings of Sri Guru Amar Das Ji. He says, since countless ages and in innumerable births, the soul, due to its ignorance, has connected itself to the false and destructible Maya. Every time it comes into this world, it gets entangled with illusion, and it leaves with a heavy weight of sins upon it at the time of death. Then it has to continue revolving about the wheel of 84. Such souls have accepted the transitory objects as things which give happiness, and they are engaged at all times in trying to obtain them. Such ones are really ignorant and foolish ones. Why? Because these things are not permanent,
There is no element of joy to be gained from them. The happiness which we think we get from them is just a figment of the imagination. Day and night we are striving to acquire wealth, thinking that having money is happiness. But there is no joy in wealth. This is not the true wealth. Gold, silver, diamonds, and all precious things do not have any happiness innate in them. They do not care if they are in your possession or in any others, because they are inert. But because of our ignorance, we accept these things as being bestowers of happiness. And in order to obtain these things, we do very bad and false things, with the result that the soul has to undergo much unhappiness, pain, and sorrow in the Wheel of 84. The whole world is running after this false wealth. Some people have millions of dollars, some are kings and emperors, but up to this day, no one has ever gained any real happiness from such wealth or position. Happiness is not found in the worldly treasures. ना किसी समय में वो पैदा होता है, आप ही आप स्वयं सुखरूप है। इस स्वयं सुखरूप शक्ति को हम अपने ही मन के द्वारा कल्पना करके प्राप्त करना चाहे, ये कदापि होने वाला नहीं। इसलिए आप फरमाते हैं कि तू अपना मनमति को छोड़ और गुरुमत धारण कर, वो तेरे अंदर में ही है, उसका तू तलाशी बन, उसी का नाम भक्ति है। और Then the question arises, what is the real wealth, the real treasure of life? If you attempt to grasp it through the activity of your mind, you will not be able to understand it, because the true wealth is not to be found in the realm of time. This wealth is explained to us in the science of the masters. In the science of the saints alone can we gain the knowledge of the real wealth, because that wealth is cognized only within our own heart. The true inner wealth is that self-evident joy and happiness which lies within us. It cannot be created nor can it be destroyed. It is the self-existent natural essence of happiness. That happiness, which is the true wealth, can never be realized through any stretch of our thinking faculties. One has to give up the ways of the mind and take to the path of the masters to gain experience of it. We should become seekers after that precious jewel of life within us. Those who direct their attention to discovering it are said to be doing bhakti or spiritual devotion. नाम सुमिरन श्वासो श्वासा सोमनाथ सतगुरु का वासा नाम सुमिरन श्वासो श्वासा और जिसके छोड़ दिया तू भी नाश और जन्म का कारण बन जाए। छोड़ दिया Outer treasures of Maya are the cause of creation and destruction. Everything that is created will one day be destroyed. We may try as much as we like to preserve those things, but still the inevitable process of destruction will take place. So if we attach ourselves to these things of the world, then the result will be that our precious life will be destroyed, and we shall once again take birth in this world. सेकंड में सप्त पाताल के नीचे, ये स्वर्ग के ऊपर, और जहाँ देखो तहाँ जो है अपना तरंग पहुँचा हुआ। ऐसे जो है लहरें हमारे अंदर में उठते हुए हमारा जीवन उस संशय रूपी लहरों में डूबा जा रहा है।
तू उस एकता रूपी नाम के साथ तू नहीं मिलेगा, फिर तो जो है डूबा हुआ ही तेरे को कौन निकाले। अब Those people who are devotees of mind are drowning in a sea of fantasies, illusions, and uncertainties. The very basis of the world is uncertainty. In this sea of uncertainty, the manmukh drowns without the need of any water. Such people say, "What do you mean I am drowning? I am on the shore." But we should just consider that day and night, the mental waves of doubt and uncertainty are arising from our within. It may be possible to count the number of waves that arise in the oceans of the world, but it is impossible to count the innumerable mental waves arising in our hearts. In 1 second, our thoughts may ascend to the highest heavens, and in the next descend to the lowest hells. Thus, in the inner waves of thoughts, uncertainties, doubts, and suspicions, our life is drowned. If we fail to get in contact with Nam, then we are drowning. Who will save you when you are in such a condition? Only when a man has supremely good fortune can he come in contact with the perfect master. As long as his time of good fortune has not come, as long as the supreme power has not showered mercy upon him, even if he lives next to the Satguru, he will